ಅಲ್ಲ ಕೇಳಿಲ್ಲ ಶಿವ. ಈ ಶಂಕರ್ನಾಗ್ ಇವತ್ತು ಭೂಮಿ ಮೇಲೆ ಇಲ್ಲದೆ ಇರ್ಬೋದು, ಆದ್ರೆ ಪ್ರತಿಯೊಬ್ಬ ಕನ್ನಡಿಗ ಹೃದಯದಲ್ಲೂ ಇದ್ದೇ ಇರ್ತಾನ. ಈ ಅಂಬರೀಷ್ ಇಲ್ಲಿದ್ದಾನೆ ಅಂದ್ರೆ ನಮ್ಮಿಂದ ಮಂಡ್ಯ ಜನ ಕ್ಯೂ ಅಲ್ಲಿ ಇದ್ದೇ ಇರ್ತಾರ. ಅಭಿಮಾನಿಗಳು ದೇವರಿಂದ ಆಗಿರ್ದಾನೆ ಹೊರ್ತು ಈ ರಾಜ್ಕುಮಾರ್ ಅಲ್ಲ. ಎಲ್ಲ ಪೀಸ್ ಪೀಸ್ ಎಲ್ ಕೂರ್ತೀನಿ, ರಂಗೋಲಿ ಮೇಲೆ ಮಲಗ್ತೀನಿ, ನಿಮ್ಮ ಮನೆಗೆ ಬಂದು ಮಲಗ್ತೀನಿ, ನೀರು ಉಯ್ಕಂತೀನಿ, ಪೆಟ್ರೋಲ್ ಸುರ್ಕಂತೀನಿ, ಮೋರಿಗೆ ಬೀಳ್ತೀನಿ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾಯಮ್ಮ. ನಾನು ದೆಹಲಿಯಲ್ಲಿದ್ರು ಬರ್ತೀನ್ರಿ ಬೆಂಗಳೂರಿಗೆ. ಏನಂದ್ರೆ ಮಿಮಿಕ್ರಿ ಸಾಯ್ಬಾರ್ದು, ಅದು ಬದುಕಬೇಕು, ಅದು ಜೀವಾಳ. ಜೊತೆಲಿ ಎಲ್ಲರಿಗೂ ಆ ಕಲೆ ಇದೆ. ನಮಸ್ತೆ ಬೆಂಗಳೂರು, ಸಮಯ 10 ನನ್ನ ಶೋ ಶುರುವಾಯಿತು. ನಾನು ನಿಮ್ಮ RJ ಪ್ರಶಾಂತ್, ನೀವು ಕೇಳ್ತಾ ಇದ್ದೀರಾ BCO ರೇಡಿಯೋ. ಇವತ್ತು ನಮ್ಮ ಶೋನಲ್ಲಿ ಇರೋದು ಒಬ್ಬ ಸ್ಪೆಷಲ್ ಗೆಸ್ಟನ್ನು ಕರ್ಕೊಂಡು ಬಂದಿದ್ದೀವಿ. ಅವರೇ ನನ್ನ ಅದರ್ ದ್ಯಾನ್ ಮಿಮಿಕ್ರಿ ಮೋಹನ್ ಅವರು. ಮೋಹನ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ನಿಮಗೂ ಸ್ವಾಗತ, ಹಾಗೆ ಕನ್ನಡ ಜನತೆಗೂ ಸ್ವಾಗತ. ಮೋಹನ್ ಅವರೇ, ಮೊದಲನೇದಾಗಿ ಮಿಮಿಕ್ರಿಗೆ ನೀವು ಹೇಗೆ ಬಂದ್ರಿ? ನಿಮಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಮಿಮಿಕ್ರಿ ಮಾಡೋದ್ರಲ್ಲಿ? ತುಂಬ ಇಂಟ್ರೆಸ್ಟ್ ಇದೆ ಆ್ಯಕ್ಚುಲಿ. ಆವಾಗ ಡಿಪ್ಲೊಮಾ ಓದಿ ಸಂಜೆ ಬರ್ತಿರ್ಬೇಕಾರೆ ಫ್ರೀ ಟೈಮಲ್ಲಿ ಮೊಬೈಲ್ ನೋಡೋದು, ಅವ್ರಿವ್ರು ಮಿಮಿಕ್ರಿ ಮಾಡೋದು ಕೇಳಿಸ್ಕೊತಿದ್ದೆ. ಹಾಗೆ ಈ ಆ್ಯಕ್ಟರ್ಸ್ದು ಅವ್ರ ಡೈಲಾಗ್ಗಳಿರುತ್ತಲ್ಲ, ಅದು ನಾನು ಮಾಡಿದರೆ ಹೇಗಿರುತ್ತೆ, ಮತ್ತು ಈ ಮಿಮಿಕ್ರಿ ದಯಾನಂದ್ ಅವ್ರು ಮಾಡಿದರೆ ಅವ್ರ ಥರ ಇಮಿಟೇಟ್ ಮಾಡೋಕ್ಕೆ ನೋಡ್ತಿದ್ದೆ. ಇವರೆಲ್ಲ ಹೇಗೆ ಮಿಮಿಕ್ರಿ ಮಾಡ್ತಾರೆ, ನಾನು ಒಂದ್ಸಲ ಟ್ರೈ ಕೊಡೋಣ ಅಂತ. ಸೊ ಅಲ್ಲಿ ಫಸ್ಟ್ ಕ್ಲಿಕ್ ಆಗಿದೆ ಶಂಕರ್ನಾಗ್ ಸರ್ ವಾಯ್ಸು. ಅವಾಗಿಂದ ಜರ್ನಿ ಶುರು. ಬಂದ್ಬಿಡ್ಲಿ ಹಾಗಾದರೆ, ಶಂಕರ್ನಾಗ್ ಅವ್ರ ಬಗ್ಗೆ ಹೇಳಿದ್ರಿ, ಬಂದ್ಬಿಡ್ಲಿ ಶಂಕರ್ನಾಗ್ ಸರ್. ಎಲ್ಲ ಓಕೆ, ಮದುವೆ ಯಾಕೆ? ಈ ಶಂಕರ್ನಾಗ್ ಇವತ್ತು ಭೂಮಿ ಮೇಲೆ ಇಲ್ಲದೆ ಇರ್ಬೋದು, ಆದರೆ ಪ್ರತಿಯೊಬ್ಬ ಕನ್ನಡಿಗ ಹೃದಯದಲ್ಲೂ ಇದ್ದೇ ಇರ್ತಾನೆ. ಹಾಗೆ ಪ್ರಶಾಂತ್ ಅವರೇ, ನಿಮ್ಮ ಹೃದಯದಲ್ಲಿ ನಾನು ಇದ್ದೇ ಇದ್ದೀನಲ್ವ. ನಮಸ್ಕಾರ ಮಿಸ್ಟರ್ ಅದನ್ ರಾಜ್. ದಿನದ 24 ಗಂಟೆ ನಾನು ಹಿಡ್ದು ಬೆಂಡ್ ಹತ್ತಲಿಲ್ಲ ಅಂದ್ರೆ ನಾನಷ್ಟು ಮಿಸ್ಟರ್ ಶಂಕರ್ನಾಗ ಅಲ್ಲ. ಗೀತಾ 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 ಎಲ್ಲಿದ್ಯಾ ಗೀತಾ? ಈ ಶಂಕರ್ ಎಲ್ಲ ಕಾಯ್ತಾ ಇದ್ದೀನಿ ಗೀತಾ, ನಿನ್ ಗೇಟ್ ಮುಂದೆ ಬಾ ಗೀತಾ. ಲವ್ ಯು ಗೀತಾ. ನಮಸ್ಕಾರ. ಅಮೇಝಿಂಗ್. ಶಂಕರ್ನಾಗ್ ಸರ್ದು ಓಪನಿಂಗಲ್ಲೇ ನೀವು ನಿಜವಾಗ್ಲೂ ಸೂಪರಾಗೆ ಮಾಡಿದ್ರಿ ಅಂತ ಹೇಳ್ಬೋದು. ನನಗೆ ಈ ಮಿಮಿಕ್ರಿ ಅಂದಿದ ತಕ್ಷಣ ಗೊತ್ತಾಗೋದು ಏನು ಅಂತಂದರೆ, ಒಂದು ಸಿನಿಮಾದು ಬ್ಯಾಕ್ಗ್ರೌಂಡ್ ನನಗೆ ನೆನಪು ಬಂತು. ಈ ಆಪ್ರೇಷನ್ ಅಂತ ನಡೆಯೋ ಟೈಮಲ್ಲಿ ಅಂಬರೀಷ್ ಸರು ಹುಷಾರಿರ್ಲಿಲ್ವಂತೆ, ಅಂದರೆ ಕ್ಲೈಮ್ಯಾಕ್ಸ್ ಟೈಮಲ್ಲಿ. ಆ ಟೈಮಲ್ಲಿ ಅವ್ರಿಗೆ ಡಬ್ಬಿಂಗಿಗೆ ಹೋಗೋಕ್ಕಾಗೋದಿಲ್ಲ. ಬಟ್ ಸಿನಿಮಾ ತಂಡದವ್ರಿಗೆ ಡಬ್ಬಿಂಗ್ ಮಾಡಲೇಬೇಕು. ಬಟ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ, ಅಂಬರೀಷ್ ಸರ್ ಅಷ್ಟೊತ್ತಿಗೆ ಹುಷಾರಾಗಿರ್ತಾರೆ, ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಫುಲ್ಲು ಸಿನಿಮಾ ಅವ್ರು ಡಬ್ಬಿಂಗ್ ಆಗೋಗ್ಬಿಟ್ಟಿದೆ, ಎಲ್ಲ ಆಗ್ಬಿಟ್ಟಿದೆ. ಅವ್ರಿಗೆ ಫ್ಲ್ಯಾಶು ಆಗಿಲ್ಲ, ನಾನು ಇಷ್ಟು ಪೋರ್ಷನ್ ನಾನು ಡಬ್ಬೇ ಮಾಡಿಲ್ಲ ಅಂತ. ಆಮೇಲೆ ಹೇಳ್ತಾರೆ, ಸರ್ ಈ ಪೋರ್ಷನ್ ನಿಮ್ಗೆ ಏನಾದರೂ ಇಲ್ವಲ್ಲ, ನಾನೇ ಯಾವಾಗ ಡಬ್ ಮಾಡಿದೆ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ಇಲ್ಲ ಮಿಮಿಕ್ರಿ ಗೋಪಿ ಅವರು ನಿಮ್ಮ ಧ್ವನಿಯನ್ನು ಕೊಟ್ಟಿದ್ದಾರೆ ಅಂತ. ಸೊ ಒಂದು ಚೂರು ನೋಟಿಸ್ ಆಗಲ್ಲ. ಇವತ್ತು ಕೂಡ ನೀವು ಆ ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ ನೋಡಿ, ಅದರಲ್ಲಿ ನಿಮಗೆ ಗೊತ್ತೇ ಆಗೋದಿಲ್ಲ, ಅಂಬರೀಷ್ ಸರ್ ಕೊಟ್ಟಿರೋ ಥರನೇ ಇರುತ್ತೆ. ಸೊ ನೀವು ಅಂಬರೀಷ್ ಸರ್ ಧ್ವನಿಯನ್ನು ಮಾಡ್ತೀರಾ. ಸೊ ನೀವು ಮಾಡಿ ನಮ್ಮ ಕೇಳುಗರಿಗೆ ನೋಡೋಣ. ಬುಲ್ಬಲ್ ಮಾತಾಡಕ್ಕಿಲ್ವಾ? ನೋಡ, ಈ ಅಂಬರೀಷ್ ಇಲ್ಲಿದ್ದಾನೆ ಅಂದರೆ ನಮ್ಮಿಂದ ಮಂಡ್ಯ ಜನ ಕ್ಯೂ ಅಲ್ಲಿ ಇದ್ದೇ ಇರ್ತಾರ. ಈ ಅಂಬರೀಷ್ನ ಯಾರು ಕೈ ಬಿಡಲ್ಲ, ಗೊತ್ತಾಯ್ತಾ? ಪ್ರಶಾಂತ್ ಅವರೇ, ನನ್ನ ಈ ಶೋಗೆ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಕನ್ನಡ ಜನತೆಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ವಾವ್, ಸೂಪರ್ ಅಲ್ಟಿಮೇಟ್. ಅಂಬರೀಷ್ ಸರ್ ಅವ್ರದ್ದು ಸೂಪರಾಗಿತ್ತು. ಆ ಟೈಮಲ್ಲಿ ಈ ವಾಯ್ಸು ತುಂಬ ಫೇಮಸ್ ಆಗಿತ್ತು. ಅವ್ರ ವಾಯ್ಸ್ ಚೇಂಜ್ ಆಯಿತು ಸ್ವಲ್ಪ, ಅವ್ರಿಗೆ ವಯಸ್ಸಾದಮೇಲೆ ಅಂಬಿನಿಂಗ್ ವಾಯ್ಸ್ ಆಯಿತು. ಮತ್ತು ಅದಕ್ಕಿಂತ ಮುಂಚೆ ಸಿನಿಮಾ ಮಾಡಿದ್ದೆಲ್ಲ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇದನ್ನು ನೆನೆಸ್ಕೊಳ್ತಾ ಈಗ ನೀವು ಅಂಬರೀಷ್ ಅಣ್ಣವ್ರದ್ದು ಹೇಳ್ಬಿಟ್ಟಿದ್ದೀರಿ, ಈಗ ಅಣ್ಣವ್ರದ್ದು ವಾಯ್ಸ್ ಬರಲಿ. ಅಲ್ಲ, ಈ ರಾಜ್ಕುಮಾರ್ ಯಾವತ್ತಿದ್ರು ನಿಮ್ಮವನು ಕಣ್ರಿ. ಇವತ್ತು ಈ ರಾಜ್ಕುಮಾರ್ ರಾಜಣ್ಣ ಆಗಿದ್ದಾನೆ ಅಂದರೆ, ಮುತ್ತುರಾಜ್ ಏನಾಗಿದ್ದಾನೆ ಅಂದರೆ ಅದು ಈ ರಾಜ್ಕುಮಾರಿಂದ ಅಲ್ಲ, ಅದು ನಿಮ್ಮಿಂದ. ಅಭಿಮಾನಿಗಳು ದೇವರಿಂದ ಆಗಿದ್ದಾನೆ ಹೊರ್ತು ಈ ರಾಜ್ಕುಮಾರ್ ಅಲ್ಲ. ಅಲ್ಲ, 10ನೇ ಕ್ಲಾಸ್ ಪಾಸೇ ಮಾಡಿಲ್ಲ ನಾನು, ಅಂಥದ್ರಲ್ಲಿ ಈ ರಾಜ್ಕುಮಾರ್ಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಬಿರುದು ಕೊಟ್ಟಿದ್ದೀರಲ್ಲ, ನಿಮಗೆ ಮುಕ್ಕೋಟಿ ನಮನಗಳು ಕಣ್ರಿ. ಪ್ರಶಾಂತ್ ಅವರೇ, ನಿಮಗೂ ಅಷ್ಟೇ, ಜಮಾಯಿಸಿ ಸಖತ್ತಾಗಿ ಬಹಳ ಚೆನ್ನಾಗಿ ಮಾತಾಡ್ತೀರಾ. ಹಾಗೆ ಪ್ರಶಾಂತ್ ಅವರೇ, ನಿಮ್ಮ ಮದುವೆ ಯಾವಾಗ ಅಂತ ಕೇಳ್ಬೋದೇ?
ಸುಮ್ಮನಿರಿ ಸರ್, ನೀವು ಅಣ್ಣವ್ರ ವಾಯ್ಸಲ್ಲಿ ಇದು ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಹೇಗೆ ನಿಮಗೆ ಮಿಮಿಕ್ರಿ ಸ್ಟಾರ್ಟ್ ಆಗಿದ್ದು ಹೇಗೆ ಇಂಟ್ರೆಸ್ಟ್ ಬಂತು ಮೋಹನ್ ಅವರೇ? ಅದೇ ಲೈಕ್ ಡಿಪ್ಲೊಮಾ ಆಗಿದ ತಕ್ಷಣವೇ ನಾನು ಲೈಕ್ ಮಧ್ಯದಲ್ಲಿ ಫ್ರೀ ಟೈಮಲ್ಲಿ ಏನೇ ಕಾಲೇಜ್ಗೆ ಹೋಗಿ ಬರ್ತಿದ್ದೆ ಆ ಟೈಮಲ್ಲಿ ಅದೇ ಯೂಟ್ಯೂಬ್ ನೋಡೋದು, ಆ್ಯಕ್ಟ್ರುಗಳ್ನ ಇಮಿಟೇಟ್ ಮಾಡೋಕ್ಕೆ ನೋಡೋದು. ಹಾಗೆ ಇನ್ನೊಂದೇನೆಂದರೆ ಈ ದಯಾನಂದ್ ಸರು ಸ್ಟೇಜ್ ಶೋಗೆ ಅವಾಗೆಲ್ಲ ಕರೀತಿದ್ರು. ಇವಾಗ ಹರಟೆ ಪ್ರೋಗ್ರಾಮ್ ಆಗಿರ್ಬೋದು, ಅಲ್ಲೆಲ್ಲ ಬಂದು ಇಮಿಟೇಟ್ ಮಾಡ್ತಿದ್ರು. ಅವರು ಬಹಳ ಚೆನ್ನಾಗಿದೆ ಅಂತ ಹಿಂಗೆಲ್ಲ ಹೇಳ್ತಿದ್ರಲ್ಲ. ಸೊ ಅದನ್ನು ಟ್ರೈ ಮಾಡಿದೆ. ಹಿಂಗೆ ಟ್ರೈ ಮಾಡ್ತಾ ಕ್ಲಿಕ್ ಆಯಿತು. ಸೊ ಅಲ್ಲಿಂದ ಕಚ್ಕೊಂತು. ಮೊದಲನೇದಾಗಿ ಶಂಕರ್ ನಾಗ್ ಸರ್ದು ಧ್ವನಿ, ಆಮೇಲೆ ರಾಜಣ್ಣವ್ರದ್ದು ಸೆಟ್ ಆಯಿತು. ಜನ ಇಷ್ಟಪಡ್ತಾರೆ ರಾಜಣ್ಣವ್ರದ್ದು, ಅಂದರೆ ಚೆನ್ನಾಗಿದೆ ಅಂತ ಇಷ್ಟಪಡ್ತಾರೆ. ಅವ್ರಿಗಂದ್ರೂ ನಮಗೂ ತುಂಬ ಇಷ್ಟ. ಪಾಪ ಅವ್ರಿಗೆ ಓದಿಲ್ಲ ಆದ್ರೂ ಅಂಥ ಇದು ಒಂದು ವೀಡಿಯೋಗಳು ನೋಡ್ತಿದ್ದೆ ರಾಜಣ್ಣವ್ರದ್ದು. ಪಾಪ ಅವ್ರ ಅಭಿಮಾನಿಗಳ್ಗೆ ಎಷ್ಟು ಆದ್ಯತೆಯಿಂದ ನಮಸ್ಕರಿಸ್ತಾರೆ ಅಂದರೆ ಇಟ್ಸ್ ಎ ಗ್ರೇಟ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ಅಂದರೆ ಒಂದು ಕೈಂಡ್ ಹ್ಯೂಮನ್. ಹೌದು ಹೌದು, ಸುಮ್ಮನೆ ದೊಡ್ಡ ಮನೆ ಅನ್ನಲ್ಲ, ಇಟ್ಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಿಜಾಗ್ಲೂ ಸೂಪರಾಗಿ ಹೇಳಿದ್ರಿ. ನಿಜಾಗ್ಲೂ ಅರ್ಥಪೂರ್ಣವಾಗಿತ್ತು ನಿಮ್ಮ ಮಾತು ಅಂತ ಹೇಳ್ಬೋದು. ಈಗ ನಿಮ್ಮ ಧ್ವನಿಯಲ್ಲಿ ರವಿಚಂದ್ರನ್ ಅವರು. ಎಲ್ಲ ಪೀಸ್ ಈ ರವಿಚಂದ್ರನ್ ಬಂದಮೇಲೆ ಹುಡುಗಿರು ಇರಬೇಕು, ರೋಸುವನು ಇರಬೇಕು, ಗೊತ್ತಾಯ್ತಲ್ಲ. ಇಲ್ಲಾಂದರೆ ಎಲ್ಲ ಪೀಸ್ ಗೊತ್ತಾಯ್ತಾ? ಪ್ರಶಾಂತ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಹನ್ ಅವರೇ. ನಿಜಾಗ್ಲೂ ಇದು ಕೂಡ ಸೂಪರಾಗಿತ್ತು. ಒಂದಾನೊಂದು ಕಾಲದಲ್ಲಿ ರವಿ ಸರ್ ಅವ್ರದ್ದು ಏನು ಹೇಳ್ತೀವಿ ಸೀರೀಸು, ಅಂದರೆ ಅವ್ರ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಆಗ್ತಿತ್ತು. ಅಂದರೆ ಹೆಂಗಾಗ್ತಿತ್ತು ಅಂದರೆ ಅವ್ರಿಗೆ ವಾಯ್ಸ್ ಕೊಡೋದಕ್ಕೆ ಟೈಮ್ ಇರ್ತಿರಲಿಲ್ಲ. ಆ ಟೈಮಲ್ಲಿ ಈ ಧ್ವನಿ ಮತ್ತೊಬ್ಬ ಆರ್ಟಿಸ್ಟ್ ಕೊಡ್ತಾರೆ, ಅವ್ರ ಹೆಸರು ನನಗೆ ರೀಕಾಲ್ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಈಗ ಅವರು ಒರಿಜಿನಲ್ ಅವರೇ ಎಲ್ಲ ಸಿನಿಮಾಗಳಿಗೂ ಅವ್ರು ವಾಯ್ಸ್ ಕೊಡ್ತಾರೆ. ಬಟ್ ಆಗ ಈ ವಾಯ್ಸೇ ಬರ್ತಿತ್ತು, ನೀವು ಈಗ ಏನು ಹೇಳಿದ್ರಿ. ಬಟ್ ಅದು ಈಗಲೂ ಹೇಳಿದ್ರೂ ನೆನಪಾಗುತ್ತೆ ರವಿ ಸರ್ದೇ ಇದು ವಾಯ್ಸು ಅಂತ. ಅಲ್ಟಿಯಾಗಿತ್ತು, ಸೂಪರಾಗಿತ್ತು. ಎಲ್ಲ ಧ್ವನಿಗಳು ನಾವು ಮಾತಾಡೋಂಗೆ ಇಲ್ಲ. ಇದೇ ಥರ ನೀವು ಇನ್ನೂ ಜಾಸ್ತಿ ಧ್ವನಿಗಳು ಮಾಡ್ತಾಯಿರಿ, ಇದೇ ಥರ ಮಿಮಿಕ್ರಿ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ವಾಟಾಳ್ ನಾಗರಾಜ್ ಅವ್ರದ್ದು ಮಾಡಿ. ಸ್ವಾತಂತ್ರ್ಯ ದಿನಾಚರಣೆ 15ಕ್ಕೆ ಬರ್ತಿದೆ ಈ ತಿಂಗಳು. ಮುಚ್ಕೊಂಡು ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ. ಬಾವುಟ ಮನೆ ಮೇಲೆ ನೆಡಿ. ಇಲ್ಲ ಅಂದರೆ ನಾನೇ ಬಂದು ನೆಡ್ತೀನಿ ಅಷ್ಟೇ. ನೆಟ್ಲಿಲ್ಲ ಅಂದರೆ ಮೇಲೆ ಕೂರ್ತೀನಿ, ರಂಗೋಲಿ ಮೇಲೆ ಮಲಗ್ತೀನಿ, ನಿಮ್ಮ ಮನೆಗೆ ಬಂದು ಮಲಗ್ತೀನಿ, ನೀರು ಉಯ್ಕಂತೀನಿ, ಪೆಟ್ರೋಲ್ ಸುರ್ಕಂತೀನಿ, ಮೋರಿಗೆ ಬೀಳ್ತೀನಿ. ಗೊತ್ತಾಯ್ತಲ್ಲ ಈ ವಾಟಾಳ್ ನಾಗರಾಜ್ ಏನು ಅಂತ? ಆಚರಣೆ ಮಾಡಿ ಅಷ್ಟೇ. ನಿಜವಾಗ್ಲೂ ಸೂಪರ್. ಅದು ಇದರಲ್ಲಿ ಅವ್ರು ಏನೇ ಮಾಡಿದ್ರೂ ಅರ್ಥ ಇರುತ್ತೆ. ಅಂದರೆ ನೀರಿದ್ದು ಹೋರಾಟ ಇರ್ಬೋದು, ಯಾವುದೇ ಹೋರಾಟ ಮಾಡಿದ್ರೂ ತುಂಬ ಅರ್ಥ ಇರುತ್ತೆ. ನಾನು ಹೇಳೋದು ಕೇಳೋರಿಗೆ, ನೀರನ್ನು ಅತಿಯಾಗಿ ಬಳಸಬೇಡಿ, ಮಿತವಾಗಿ ಬಳಸಿ, ಪ್ಲಾಸ್ಟಿಕ್ಕನ್ನು ಮಿತವಾಗಿ ಬಳಸಿ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಈಗ ನಿಮ್ಮನ್ನು ಸಮಯ ಅಭಾವ ಇರೋದ್ರಿಂದ ಮತ್ತು ನಿಮಗೆ ಇನ್ನೊಂದು ಇಬ್ಬರದು, ಹುಚ್ಚ ವೆಂಕಟು, ಇದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅದು ಮಾಡಿಬಿಡಿ. ಈಗ ಹುಚ್ಚ ವೆಂಕಟ್ ಅವರು. ನಾನು ಯಾರಂತ ಗೊತ್ತಾಯ್ತಲ್ಲ, ಹುಚ್ಚ ವೆಂಕಟ್. ಕ್ಯಾಮ್ರಾ ಆನ್ ಆಗಿದ್ಯಾ? ವಿಡಿಯೋ ಓಡ್ತಿದ್ಯಾ? ಫೇಸ್ಬುಕ್ ಲೈವಲ್ಲಿ ಇದೆ ತಾನೆ? ಪ್ರೆಸ್ ಅವ್ರು ಬಂದಿದ್ದಾರಾ? ಇಲ್ಲಾಂದ್ರೆ ಗೊತ್ತಲ್ಲ, ಬ್ಯಾನ ಬಿಡ್ತಾ. ಹುಚ್ಚ ವೆಂಕಟ್. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಪ್ರಶಾಂತ್ ಅವ್ರೆ, ನೀವು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಇದು ನನಗೆ ಕಂಟಿನ್ಯೂ ಮಾಡಿ, ಗೊತ್ತಾಯ್ತಲ್ಲ. ನನ್ನ ಕರೀರಿ ಅವಾಗವಾಗ ಹುಚ್ಚ ವೆಂಕಟ್ನ. ಆಯಿತು ಸರ್, ಆಯಿತು, ಕರಿಯೋಣ. ಸೂಪರ್. ಇದು ಕೂಡ ಸಖತ್ತಾಗಿತ್ತು. ಈಗ ಕೊನೆಯದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ್ಯಕ್ಚುಲಿ ನೋಡ್ರಿ, ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತು ಕೈ ತೋರಿಸೋ ಪಕ್ಷ, ಕೈ ಕೊಡೋ ಪಕ್ಷ ಅಲ್ಲ. ನಾನು ದೆಹಲಿಯಲ್ಲಿದ್ರೂ ಬರ್ತೀನಿ ಬೆಂಗಳೂರಿಗೆ. ಇಲ್ಲ ಅಂದರೆ ನಮ್ಮ ಸಿದ್ದರಾಮಯ್ಯ ಬಿಡಲ್ಲ, ಕರೀತಾನೆ ಇರ್ತಾರೆ. ನಾನು ದೆಹಲಿಲಿ ಮೀಟಿಂಗ್ ಬಿಟ್ರು ಬಂದೇ ಬರ್ತೀನಿ. ನಿಮ್ಮ ಜನರ ಕಷ್ಟ ನಾನು ಪಾರ್ ಮಾಡ್ತೀನಿ. ಹೌದಲ್ಲ? ನನಗೆ ನೋಡ್ರಿ, ವಯಸ್ಸಾಯಿತು, ಮಾತಾಡಿ ಬಾಯೆಲ್ಲ ನೋವಾಗಿದೆ. ಮೀಟಿಂಗ್ ಹೋಗ್ಬೇಕು ದೆಹಲಿಗೆ, ಬರ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ ಅಷ್ಟೇ. ಸೂಪರ್. ನಿಜವಾಗ್ಲೂ ಎಲ್ಲ ವಯಸ್ಸುಗಳು ಸೂಪರಾಗಿತ್ತು. ನಿಮ್ಮನ್ನು ನೋಡ್ತಾ ಇದ್ದರೆ ನಮ್ಮ ದಿನಗಳೆಲ್ಲ ನೆನಪಾಗುತ್ತೆ. ಸೊ ನಮ್ಮ ದಿನಗಳಲ್ಲಿ ನಾವು ಕೆಲವೊಂದು ಮಾಡ್ತಿದ್ವಿ. ಎಲ್ಲದನ್ನು ಮಾಡೋದಕ್ಕೆ ಅಫ್ಕೋರ್ಸ್ ಅದು ಪ್ರಾಕ್ಟೀಸ್ ಬೇಕು, ಸ್ಕಿಲ್ ಬೇಕು. ಬಟ್ ಆದರೂ ನಾನು ಟ್ರೈ ಮಾಡ್ತೀನಿ. ಬಟ್ ನಾನು ಯಾರು ಅಂತ ಹೇಳಲ್ಲ, ನೀವು ಕಂಡುಹಿಡಿಬೇಕು. ಓಕೆನಾ? ನೀವು ಕಂಡುಹಿಡಬೇಕು ನಾನು ಯಾರು ವಾಯ್ಸ್ ಮಾಡಿದ್ದೀನಿ ಅಂತ ನೀವು ಹೇಳಬೇಕು. ಓಕೆನಾ?
ಅಲ್ಲ ಕೇಳಿಲ್ಲ ಶಿವ, ರೇಡಿಯೋ ಚಾನಲಲ್ಲಿ ಮೋಹನ್ ಅವ್ರನ್ನ ಕರೆಸ್ಬಿಟ್ಟು ನನಗೂ ಮಿಮಿಕ್ರಿ ಬರುತ್ತೆ ಅಂತ ಮಾತಾಡ್ತಿದ್ಯಲ್ಲ, ಎಂಥ ಬಲ್ಲನ ಮಗ ಇರಬೇಕು ನೀನು. ಅವ್ರಿಗೆ ಟೈಮ್ ಆಗೈತೆ, ಬೇಗ ಕಳ್ಸಲ್ಲ ಶಿವನೇ ಶಂಭುಲಿಂಗ. ತುಂಬ ಚೆನ್ನಾಗಿ ಮಾತಾಡಿದ್ರಿ, ಸೂಪರ್ ಸರ್. ನೀವು ಸಗದಾಗಿ ಮಿಮಿಕ್ರಿ ಮಾಡ್ತೀರಿ. ಆ ಥರ ಏನಿಲ್ಲ ಸರ್. ಬಟ್ ಈ ವಾಯ್ಸ್ ಬಂದು ಧೀರೇಂದ್ರ ಗೋಪಾಲ್ದು. ಸೂಪರ್. ಆದರೆ ಆ ಸಣ್ಣ ಪುಟ್ಟ ಅವಾಗ ಮಾಡ್ತಾ ಇದ್ವಿ. ಟ್ರೈ ಮಾಡಿ, ತುಂಬ ಸಗದಾಗಿ ಮಾಡ್ತೀರಿ. ಲಾಸ್ಟ್ ಕೊನೆಯದಾಗಿ ಸರ್, ಈಗ ಮಿಮಿಕ್ರಿ ಮಾಡುವಂಥವ್ರಿಗೆ ಅಥವಾ ನಮ್ಮ ಕೇಳುಗರಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ನಿಮ್ಮ ಕಿವಿ ಮಾತು. ಪ್ರಶಾಂತ್ ಅವರೇ, ಮೊದಲನೇದಾಗಿ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿ ಇಷ್ಟೊತ್ತವರೆಗೂ ನನ್ನ ಕೈಲಿಂದ ನಿಮಗೆ ನನ್ನ ಕಲೆನ ಹೊರತೆಗ್ದಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ ನಮನೆಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನನ್ನ ಒಂದು ಸಂದೇಶ ಏನಂದರೆ, ಯಾರ್ಯಾರು ಮಿಮಿಕ್ರಿಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ, ದಯವಿಟ್ಟು ಆ ಕಲೆನ ಉಳಿಸಿ ಬೆಳೆಸಿ, ನಿಮ್ಮಲ್ಲಿರೋ ಕಲೆನ ಜಗತ್ತಿಗೆ ಎತ್ತೋರಿಸಿ ಸಾಯೋಕ್ಕಿಂತ ಮುಂಚೆ. ಏನಂದರೆ ಮಿಮಿಕ್ರಿ ಸಾಯಬಾರ್ದು, ಅದು ಬದುಕಬೇಕು, ಅದು ಜೀವಾಳ. ಜೊತೆಲಿ ಎಲ್ಲರಿಗೂ ಆ ಕಲೆ ಇದೆ. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಯಾವುದಾದ್ರೂ ವಾಯ್ಸಲ್ಲಿ ನಾಯಿ ಅಥವಾ ಕೋಗಿಲೆ, ಪಕ್ಷಿಗಳು, ಆ್ಯಕ್ಟರು, ಆ್ಯಕ್ಟ್ರೆಸ್ಸು ಟ್ರೈ ಮಾಡಿ 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 ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸೀಡ್ ಅಂತ ಒಂದು ಇದಿದೆ. ಸೊ ಅದನ್ನು ನಾವು ಅಳವಡಿಸ್ಕೊಳ್ಳಿ. ಹಾಗೆ ಬಿ ಪಾಸಿಟಿವ್, ಡೂ ಪಾಸಿಟಿವ್, ಗೋ ಪಾಸಿಟಿವ್. ಥ್ಯಾಂಕ್ ಯು ಮೋಹನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಸಮಯನ ನಾವು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ಕೇಳಿದ್ರಲ್ಲ, ಇದು ಮಿಮಿಕ್ರಿ ಹೇಗೆ ಮಾಡೋರಿಗೆ ಒಂದು ಚಿಕ್ಕ ಸಲಹೆ ಆಗಿತ್ತು. ಯಾಕೆ ಅಂತಂದರೆ ನೋಡಿ, ನಾನು ಮತ್ತು ಗುಂಡ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು. ಎಷ್ಟು ಜನ ನೋಡಿದ್ರೋ ಗೊತ್ತಿಲ್ವಾ, ನೋಡಿಲ್ಲ ಅಂದರೆ ನೋಡಿ. ಒಂದು ಅದ್ಭುತವಾದ ಸಿನಿಮಾ, ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವಂಥ ನಂಟನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ ಸಿನಿಮಾದ ಭಾಗ 2 ಬರ್ತಾ ಇದೆ ಕಣ್ರಿ. ಅದರಲ್ಲಿ ಸಿನಿಮಾ ಪಾರ್ಟ್ 1ನಲ್ಲಿ ಈಗ ನಾನು ಮತ್ತು ಗುಂಡಾದಲ್ಲಿ ನಾಯಿಯ ಮಿಮಿಕ್ರಿಯನ್ನು ಮಾಡಿ ಡಬ್ಬಿಂಗ್ ಮಾಡಲಾಗಿತ್ತು. ಆದರೆ ಈಗ ನಾನು ಮತ್ತು ಗುಂಡ 2ನೇ ಪಾರ್ಟಲ್ಲಿ ಆ ಸಿಂಬಾ ಅನ್ನುವಂಥ ಲ್ಯಾಬ್ರಡಾರ್ ನಾಯಿನೇ ರಿಯಲ್ ಆಗಿ ವಾಯ್ಸ್ ಡಬ್ ಮಾಡಿದೆ. ಸತತ 2 ದಿನ ತೊಗೊಂಡು ಆ ವಾಯ್ಸ್ ಡಬ್ಬನ್ನು ಮುಗಿಸಿದೆ. ಈಗ ಸಿನಿಮಾ ಕೂಡ ನಿಮ್ಮ ಥರ ಮುಂದೆ ಬರುತ್ತೆ. ಇಂಥ ಚಿತ್ರಗಳನ್ನು ನೋಡಿದ್ರೆ ನಮಗೆ ಇನ್ನಷ್ಟು ಹೆಚ್ಚು ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ದಿನ ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಮುಂದಿಗೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಕೇಳ್ತಾ ಇರಿ BCO ರೇಡಿಯೋ. ನಾನು ಪ್ರಶಾಂತ್, ಸೈನಿಂಗ್ ಆಫ್.